ನಾಳೆ ಕೇಂದ್ರದ ಬಜೆಟ್ ಎಲ್ಲರ ಕಣ್ಣು ಈಗ ಆ ಕಡೆಗೆ ನೆಟ್ಟಿದೆ. ಎಲ್ಲರ ಚರ್ಚೆಯೂ ಕೂಡ ಬಜೆಟ್ ಮೇಲೆ ನಡೀತಾ ಇದೆ. ದೇಶವಾಸಿಗಳಿಗೆ ನಾಳೆ ಗಿಫ್ಟ್ ಅಂತಿದ್ದಾರೆ. ಗಿಫ್ಟ್ಗಿಂತ ಬರೆ ಹಾಕೋ ಕಾರ್ಯಕ್ರಮನೇ ಜಾಸ್ತಿ ಆಗ್ಬಿಡುತ್ತಾ ಅಂತ. ನಾಳೆ ಕೇಂದ್ರ ಬಜೆಟ್ ಮಂಡನೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಲಿದ್ದಾರೆ. ಅವರು 8ನೇ ಬಾರಿ ಈ ಬಜೆಟನ್ನು ಮಂಡಿಸ್ತಾ ಇರೋದು. 8ನೇ ಬಾರಿ ದಾಖಲೆಯ ಬಜೆಟ್ ಇದು. ಸೊ ಹಾಗಾಗಿ ಬಜೆಟ್ ಮೇಲೆ ದೇಶವಾಸಿಗಳ ಕಣ್ಣಿದೆ. ಯಾವ ರೀತಿ ಅಂತ ನಮಗೊಂಚೂರು ಏನಾದರೂ ಅನುಕೂಲ ಆಗುತ್ತೇನೋ ಅಂಥೇಳಿ. ಸಾಮಾನ್ಯವಾಗಿ ಅದಷ್ಟೇ. ನಾಳೆ ವಿತ್ತ ಸಚಿವೆ ನಿರ್ಮಲಾ ದಾಖಲೆ ಬಜೆಟನ್ನು ಮಂಡನೆಯನ್ನು ಮಾಡಲಿದ್ದಾರೆ. ಈ ಬಜೆಟ್ ಮೂಲಕವಾಗಿ ನನಗೊಂಚೂರು ಆರ್ಥಿಕವಾಗಿ ಏನಾದರೂ ಸುಧಾರಿಸುತ್ತೋ ಅನ್ನುವಂಥದ್ದು, ಜೇಬಲ್ಲಿ ಒಂಚೂರು ಏನಾದರೂ ಉಳ್ಕೊಳ್ಳುತ್ತೋ ಅನ್ನುವಂಥ ಲೆಕ್ಕಾಚಾರಗಳದ್ದಷ್ಟೇ. ನಾಳೆ ಏನಾದರೂ ನಾನು ಹೊಸದಾಗಿ ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಒಂಚೂರು ಕಡಿಮೆ ಆಗುತ್ತೇನೋ, ಚಿನ್ನನೋ ಕಾರೋ ಬೈಕೋ ತೊಗೋಬೇಕಾದ್ರೆ ಒಂಚೂರು ಕಡಿಮೆ ಆಗುತ್ತೇನೋ ಅಂತ ಹೇಳಿ. ಬಟ್ ಅದು ಯಾವುದೂ ಆಗೋ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಆ ಥರ ಆಸೆ ಇಟ್ಕೊಂಡು ಕೂತ್ಕೋಬೇಕು. ಬಟ್ ನಿರಾಸೆ ಆಗುವಂಥ ಸಾಧ್ಯತೆ. ಹಾಗಾಗಿ ಯಾವ ಆಸೆನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಬಜೆಟ್ ಏನಾಗುತ್ತೆ ಅನ್ನೋದನ್ನು ಅಷ್ಟೇ ನೋಡ್ಕೊಳ್ಳಿ. ಯುವಕರು, ರೈತರು, ಮಹಿಳೆಯರಿಗೆ ಗಿಫ್ಟು ಅಂತಿದ್ದಾರೆ. ಏನು ಕೊಡ್ತಾರೆ ಗಿಫ್ಟನ್ನು? ಆದಾಯ ತೆರಿಗೆ ಮಿತಿ ಏರಿಕೆಯನ್ನು ಮಾಡ್ತಾರ? ಅಯ್ಯೋ, ಕೇಳ್ತಾನೆ ಬಂದಿದ್ದೀವಿ ಇದನ್ನು. ಸೊ ಕರ್ನಾಟಕಕ್ಕೆ ಹೊಸ ಗಿಫ್ಟ್ ಏನಾದರೂ ಸಿಗುತ್ತಾ? ಕೊಡೋದನ್ನು ಕೊಟ್ಬಿಟ್ರೆ ಸಾಕು. ನಾವು ಕೊಡ್ತಾ ಇರುವಂಥ 4 ಲಕ್ಷ ಕೋಟಿ ಏನು ತೆರಿಗೆ ಕೊಡ್ತಾ ಇದ್ದೀವ್ರಿಗೆ ದುಡ್ಡನ್ನು, ಅದರಲ್ಲಿ ಕೊಡ್ತಾ ಇರೋದು 60-70 ಸಾವಿರ ಬದಲಾಗಿ 1 ಲಕ್ಷ 1.5 ಲಕ್ಷದವರೆಗೂ ಆದರೂ ನಮಗೆ ದುಡ್ಡು ವಾಪಸ್ ಕೊಡಲಿ ಸಾಕು. ಇದ್ರ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಾಳೆ ಕೇಂದ್ರ ಬಜೆಟ್ ಮಂಡನೆ. ಬಜೆಟ್ ಮೇಲೆ ದೇಶವಾಸಿಗಳ ಕಣ್ಣು. ಬಜೆಟ್ ದೇಶದ ಆರ್ಥಿಕತೆಯ ದಿಕ್ಸೂಚಿ. ಮುಂದಿನ 1 ವರ್ಷ ಸರ್ಕಾರ ಏನೆಲ್ಲ ಮಾಡಲಿದೆ, ಯಾವುದಕ್ಕೆ ಎಷ್ಟು ಹಣ ವಿನಿಯೋಗಿಸಲಿದೆ ಎನ್ನುವ ಅಂಶವನ್ನು ದೇಶದ ಜನರ ಮುಂದಿಡಲಿದೆ. ನಾಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 8ನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ಹೊಸ ದಾಖಲೆ ಬರೆಯುತ್ತಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಮಂಡಿಸಲಿರುವ ಬಜೆಟ್ ಮೇಲೆ ದೇಶದ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಹಣದುಬ್ಬರದಲ್ಲಿ ಬೆಂದಿರುವ ಜನರಿಗೆ ಒಂದಷ್ಟು ರಿಯಾಯಿತಿ ಸಿಗಬಹುದು ಎಂದು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಆದಾಯ ತೆರಿಗೆ ಮಿತಿ ಹೆಚ್ಚಬಹುದು ಎಂದು ನೌಕರ ವರ್ಗ ಅಂದುಕೊಂಡ್ರೆ, ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ನಿರೀಕ್ಷೆಯಲ್ಲಿ ಮಹಿಳೆಯರಿದ್ದಾರೆ. ಇನ್ನು ಕೃಷಿ ವಲಯದಲ್ಲಿ ರೈತರು ಇನ್ನಷ್ಟು ರಿಯಾಯಿತಿಗಳನ್ನು ಬಯಸಿದ್ದಾರೆ. ಮಧ್ಯಮ ವರ್ಗದ ಲೆಕ್ಕಾಚಾರಗಳು ಬೇರೆಯೇ ಇವೆ. ರೈತರಿಗೆ ಬಂಪರ್ ಕೊಡುಗೆ ಸಿಗುತ್ತಾ? ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಸಾಧ್ಯತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನು 3 ರಿಂದ 5 ಲಕ್ಷಕ್ಕೆ ಹೆಚ್ಚಳ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವ್ಯಾಪ್ತಿಗೆ ಸಣ್ಣ ಜಮೀನು ಹೊಂದಿರೋ ರೈತರು. ಗ್ರಾಮೀಣ ಆದಾಯ ಹೆಚ್ಚಳಕ್ಕೆ ಸರ್ಕಾರ ಒತ್ತು. ಕೃಷಿಯೇತರ ಆದಾಯಕ್ಕೆ ಹೆಚ್ಚು ಒತ್ತು ನೀಡಬಹುದು. ಗ್ರಾಮೀಣ ಭಾಗದಲ್ಲಿ ಹೂಡಿಕೆ ಹೆಚ್ಚಳಕ್ಕೆ ಆದ್ಯತೆ. ಕೃಷಿ ಮೂಲಸೌಕರ್ಯದಲ್ಲಿನ ಹೂಡಿಕೆಗಳಿಗೆ ಆದ್ಯತೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ನೆರವು ಹೆಚ್ಚಳ. ಅರ್ಹ ರೈತರಿಗೆ ಸದ್ಯ 3 ಕಂತುಗಳಲ್ಲಿ 6,000 ನೀಡುತ್ತಿರುವ ಸರ್ಕಾರ. ಮಹಿಳೆಯರ ಆರೋಗ್ಯಕ್ಕೆ ಸರ್ಕಾರ ಆದ್ಯತೆ. ಮಹಿಳೆಯರ ಆರೋಗ್ಯ ಸುಧಾರಣೆಗೆ ಅನುದಾನ ಹೆಚ್ಚಳ ಸಾಧ್ಯತೆ. ಗ್ರಾಮೀಣ ಭಾಗದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆ. ಗ್ರಾಮೀಣ ಮಹಿಳೆಯರ ಆರೋಗ್ಯ ಮೂಲಸೌಕರ್ಯಗಳ ಮೇಲೆ ವಿಶೇಷ ಗಮನ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಉಚಿತ ಲಸಿಕೆಗಳನ್ನು ಒದಗಿಸುವ ಯೋಜನೆ. ಉದ್ಯಮ ಸ್ಥಾಪಿಸಲು ಸುಲಭ ಸಾಲದ ಸೌಲಭ್ಯ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ. ಮಹಿಳೆಯರಲ್ಲಿ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಪ್ರೋತ್ಸಾಹ ನೀಡುವುದು. ಮುಟ್ಟಿನ ಆರೋಗ್ಯ ಮತ್ತು ಕ್ಯಾನ್ಸರ್ ತಪಾಸಣೆಯಂತಹ ಆರೋಗ್ಯ ಯೋಜನೆ. ಲಖ್ಪತಿ ದೀದಿ, ಡ್ರೋನ್ ದೀದಿ ಯೋಜನೆ ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ರೈಲ್ವೆ ವಲಯಕ್ಕೆ ಆದ್ಯತೆ. ಸರಕು ಸೇವೆಗಳಿಗೆ ರೈಲ್ವೆ ಸಚಿವಾಲಯ ಆದ್ಯತೆ. ತಂತ್ರಜ್ಞಾನದಿಂದ ಉದ್ಯೋಗಿಗಳ ವೆಚ್ಚ ನಿಯಂತ್ರಣ. ಕಡಿಮೆ ದಟ್ಟಣೆ ನಿಲ್ದಾಣಗಳಲ್ಲಿ ನಿಲುಗಡೆ ಕಡಿಮೆ ಮಾಡೋದು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ವಿಸ್ತರಿಸುವುದು. ಕವಚ ತಂತ್ರಜ್ಞಾನ ಅಳವಡಿಕೆಗೆ ಇನ್ನಷ್ಟು ಒತ್ತು. ಮುಂದಿನ 5 ವರ್ಷದಲ್ಲಿ ಮೆಟ್ರೋ ಮಾರ್ಗ ದ್ವಿಗುಣ. ಮೆಟ್ರೋ ಮಾರ್ಗಗಳು ಇನ್ನಷ್ಟು ವಿಸ್ತರಣೆ ಮಾಡಲು ಅನುದಾನ ಮೀಸಲಿಡುವ ಸಾಧ್ಯತೆಗಳಿವೆ. ಚಂದ್ರಯಾನ, ಗಗನಯಾನ್ ಬಾಹ್ಯಾಕಾಶ ವಲಯದಲ್ಲಿ ಭಾರತ ಕ್ರಾಂತಿ ಮಾಡ್ತಾ ಇದ್ದು, ಬಾಹ್ಯಾಕಾಶ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಸರ್ಕಾರ ತಯಾರಿ ನಡೆಸಿದೆ. ಮುಂದಿನ 10 ವರ್ಷದಲ್ಲಿ ಬಾಹ್ಯಾಕಾಶ ಬಜೆಟ್ 5 ಪಟ್ಟು ಹೆಚ್ಚಿಸುವ ಗುರಿ ಹೊಂದಿದೆ. ಇದರ ಭಾಗವಾಗಿ ಸರ್ಕಾರ 1,000 ಕೋಟಿ ವೆಂಚರ್ ಕ್ಯಾಪಿಟಲ್ ಫಂಡ್ ಅನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ಇನ್ನು ಇವತ್ತಿನಿಂದ ಬಜೆಟ್ ಅಧಿವೇಶನ ಶುರುವಾಗಿದೆ. ಇಂದಿನಿಂದ ಫೆಬ್ರವರಿ 13ರವರೆಗೂ ಬಜೆಟ್ ಅಧಿವೇಶನ ನಡೆಯಲಿದೆ. ಅಧಿವೇಶನದ ಮೊದಲ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದರು. NDA ಸರ್ಕಾರದ 3ನೇ ಅವಧಿಯು ಹಿಂದಿನ ಆಡಳಿತಗಳಿಗಿಂತ 3 ಪಟ್ಟು ವೇಗದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಶ್ಲಾಘಿಸಿದರು. ಮತ್ತೊಂದೆಡೆ ನಾಳಿನ ಬಜೆಟ್ನಲ್ಲಿ ಯುವಕರು ಹಾಗೂ ದೇಶದ ಅಭಿವೃದ್ಧಿ ಮಾನದಂಡವಾಗಿಟ್ಟುಕೊಂಡು ಬಜೆಟ್ ಮಂಡನೆ ಮಾಡಲಾಗುವುದು ಅಂತ ಪ್ರಧಾನಿ ಹೇಳಿದ್ದಾರೆ. भारत की विकास यात्रा के इस अमृतकाल को आज मेरी सरकार अभूतपूर्व उपलब्धियों के माध्यम से नई ऊर्जा दे रही है. तीसरे कार्यकाल में 3 गुना तेज गति से काम हो रहा है. आज देश बड़े निर्णयों और नीतियों को असाधारण गति से लागू होते देख रहा है.
और इन निर्णयों में देश की गरीब, मध्यम वर्ग, युवा, महिलाओं, किसानों को सर्वोच्च प्राथमिकता मिलेगी। मैं विश्वास से कह सकता हूं कि 2047 जब आजादी के 100 साल होंगे, विकसित भारत का जो संकल्प देश ने लिया है, ये बजट सत्र, ये बजट एक नया विश्वास पैदा करेगा, नई ऊर्जा देगा कि देश जब आजादी के 100 साल मनाएगा तब विकसित होके रहेगा। 140 करोड़ देशवासी अपने सामूहिक प्रयास से इस संकल्प को परिपूर्ण करेंगे। ಇನ್ನು ಸರ್ಕಾರ ಸಿಲಿಂಡರ್ ಬೆಲೆ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಚಿನ್ನದ ಮೇಲಿನ ಆಮದು ಸುಂಕ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸಾಧ್ಯತೆ ಇದ್ದು ಚಿನ್ನದ ದರದಲ್ಲಿ ಬದಲಾವಣೆ ಇಲ್ಲ ಎನ್ನಲಾಗ್ತಾ ಇದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ನೋಡೋಣ ಗಿಫ್ಟ್ ಸಿಗುತ್ತಾ ಇಲ್ಲ ಬರೆ ಬೀಳುತ್ತಾ ಅಂತ ಹೇಳಿ.